ಎಲ್ಲರಿಗೂ ನಮಸ್ತೆ. ಒಂದು ಲೋಕಲ್ ಬಾಡಿಗೆ ಇತ್ತು, ಲೋಕಲ್ ಬಾಡಿಗೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ನಾ ಬೆಳ್ಳೂರು ಕ್ರಾಸಲ್ಲಿ ಕಲಂಗಡಿ ತುಂಬಬೇಕು ಬರ್ರಿ ಅಂತ. ಅದಕ್ಕೆ ಹೋಗ್ತಾ ಇದೀನಿ ನೋಡಿ. ರೋಡ್ ನೋಡಿ, ನಾನು ಪೂರ್ತಿ ಸಿಮೆಂಟ್ ರೋಡ್ ಚೆನ್ನಾಗೈತೆ ಅನ್ಕೊಂಡೆ. ಇದು ನೋಡಿದ್ರೆ ಪೂರ್ತಿ ಮಣ್ ರೋಡ್. ಇದು ಮಣ್ ರೋಡ್ ಹೋಯ್ತಾ ಇದ್ರೆ ನಾನಂತೂ ಎದ್ದಿ ಕುಣಿತಾ ಇದ್ದೀನಿ. ಕ್ಯಾಮ್ರಾ ನೋಡಿ ಹೆಂಗಳ್ಳಾಡ್ತೈತೆ. ಅದು ನೋಡಿದ್ರೆ ನಾನೇ ಜಂಪ್ ಹೊಡಿತಾ ಇದ್ದೀನಿ ಆ ರೋಡಲ್ಲಿ. ಹಳ್ಳ ದಿಣ್ಣೆ, ಅಯ್ಯೋ ಯಾರಪ್ಪ, ನನ್ಗೆ ಯಾಕಪ್ಪ ಬಂದೆ ನಾನು ಈ ರೋಡಲ್ಲಿ ಅನ್ನಿಸ್ಬಿಡ್ತು. ನನಗಂತೂ ಕಲಂಗಡಿ ತುಂಬೋದು ಬೇಡ, ಈ ರೋಡಲ್ಲಿ ಹೋಗೋದು ಬೇಡ ಅನ್ನಿಸ್ಬಿಡ್ತು ಒಂದೇ ಬಾಡಿಗೆಗೆ. ಹೋಗ್ತಾ ಮುಂದೆಗಡೆ ಒಂದು ಬುಲರ ಬಂದು ತುಂಬ್ಕೊಂಡು ಬಾಡಿ ನೋಡಿದ್ರೆ ಕೂತ್ ಹೊಡೈತೆ. ನಾನು ಏನಪ್ಪ ಹಿಂಗ್ ತುಂಬ್ಕೊಂಡ್ ಬರ್ತಾನೆ, ಅಯ್ಯ ದಾರಿನೇ ಬಿಡ್ತಾಯಿಲ್ಲ, ಸಿಂಗಲ್ ರೋಡ್ ಬೇರೆ. ಆ ರೋಡೇ ಮಣ್ ರೋಡ್. ಅದು ನನಗೆ ಚಿಂತೆ ಆಗ್ಬಿಡ್ತು, ಏನ್ ಹಿಂಗ್ ರೋಡ್ ತುಂಬೋದಲ್ಲಪ್ಪ ಅಂತ. ಅದ್ರ ಕಣ್ಣೇದೇನು ಕಮ್ಮಿ ಆಯ್ತು ಜಾಸ್ತಿ ಆಯ್ತು ಗೊತ್ತಿಲ್ಲ, ಕೂತ್ ಹೊಡಿತು. ಮುಂದೆ ಹೋದ್ರೆ ಒಂದೊಂದು ಕೊಲ್ಲು ಇಷ್ಟಿದ್ದಪ್ಪ ಆಗಿದೆ ರೋಡಲ್ಲಿ, ಈ ಗೋಲಿ ಗುಂಡಿದ್ದಂಗೆ. ನನಗೆ ಆಶ್ಚರ್ಯ ಆಗುತ್ತೆ, ಈ ಮಣ್ ರೋಡ್ ಇನ್ನ ಕೊನೆ ತಕ ಅಲ್ಲಿಗೆ ಹೋಗೋ ತಗೊಂಡು ಹಿಂಗೆ ಐತಾ, ಇಲ್ಲ ಮುಂದೆ ಏನಾದ್ರು ಚೆನ್ನಾಗೈತಾ ಅನ್ನೋ ತಗೊಂಡು ಹಂಗೆ ಐತೆ. ತೋಟ ಸಾಲಲ್ಲಿ ಹೋಗ್ಬೇಕು. ನೋಡ್ರೆ ಆ ಕಡೆ ಈ ಕಡೆ ತೆಂಗಿನ ಮರ, ಮಧ್ಯದಲ್ಲಿ ರೋಡು, ದಿಂಡು ಇಷ್ಟಪ್ಪ ಐತೆ. ಏನಪ್ಪ ಇದು ಇವಯ್ಯ ಹಿಂಗ್ ಇಲ್ಲಿ ಕರ್ಕೊಂಡು ಹೋಯ್ತಾನಲ್ಲ ಪುಣ್ಯಾತ್ಮ ನನ್ಗೆ ಅನ್ಕೊಂಡೆ. ಕೇಳಂಗಿಲ್ಲ ಬಿಡಂಗಿಲ್ಲ, ಹೋಗ್ಬಿಟ್ಟಿದೀನಿ 30-40 ಕಿಲೋಮೀಟರ್. ವಾಪಸ್ ಬಂದ್ರೆ ನನಗ್ ಲಾಸ್ಟು, ಡೀಸೆಲ್ ಲಾಸ್ಟು, ಬಾಡಿಗೆನೂ ಲಾಸ್ಟು. ಸರಿ ಆಯ್ತು ಅಂತ ಏನ್ ಮಾಡ್ದೆ, ಹಂಗೆ ಹೋಗೋಣ ಅಂತ ಮುಂದೆ ಹೋಯ್ತೀನಿ. ಪೂರ್ತಿ ದಿಂಡು, ಜಲ್ಲಿ ಕಲ್ಲು ಇದ್ದಂಗೆ ಗೋಲಿ ಗುಂಡ್ ತರ ಕಲ್ಗಳವೆ. ಆಮೇಲೆ ನನಗೆ ಸ್ಟ್ರೈಟ್ ಹೋಗ್ಬೇಕಲ್ಲಪ್ಪ ಅನ್ಕೊಂಡು ನೋಡಿದ್ರೆ ಲೆಫ್ಟ್ ಹೊರಟೋಗ್ಬಿಟ್ಟೆ ನನ್ನ. ನೋಡಿದ್ರೆ ತಾಟದೊಳಗಡೆ ಸರಿ ಮುಂದೆ ಕೂಡ ಪೂರ್ತಿ ಸಾಲು ಚೆನ್ನಾಗೈತೆ, ಹೋಗ್ಬಿಡೋಣ ಅನ್ಕೊಂಡ್ರು. ಅಲ್ಲೂ ಇಷ್ಟು ದಪ್ಪ ಐತೆ. ಈ ಎತ್ತಿನ ಗಾಡಿ ಟ್ಯಾಕ್ಟರ್ ಹೋಗಲ್ವ ಆ ಥರ ರೋಡ್ಗಳಿಗೂ. ನಮಗೆ ಫಸ್ಟೇ ನಮ್ಮ ಗಾಡಿಗೆ ಏನಾದ್ರು ಆದರೆ ನಮಗೆ ನೋವಾಗುತ್ತೆ. ಇದ್ರಲ್ಲಿ ಬೇರೆ ಈ ರೋಡ್ ಬೇರೆ ನೋಡಿದ್ನ, ಇದ್ದಿದ್ದು ಚಿಂತೆ ಆಗೋದು ನನಗೆ. ಏನಪ್ಪ ಇಂಥ ಬಾಡಿಗೆ ಬಂದ್ಬಿಟ್ಟು ಇರತ್ತಾಗ ಇಟ್ಬಿಟ್ಟೆ ಅಂತ ಸುಮ್ಮನಿದ್ದೀರ ಆಗಿರೋದು ಅಂತ. ಮುಂದೆ ಬರ್ತೀನಿ, ಅಲ್ಲೇ ಸೈಡಲ್ಲಿ ಹಾಕೋಣ ಅಂತಂದ್ರೆ ಹಿಂಗ ಸೊಳಿಗ್ ಬಾ ಅಂತ ಆವಣ್ಣ ಕರೀತೈತೆ. ಇದ್ರಲ್ಲಿ ನೋಡಿದ್ರೆ ಇಲ್ಲಿ ಇದು ಹೊಲ ಎಲ್ಲ ಗೇಮ ಮಾಡ್ಬಿಟ್ಟಾರೆ. ಅದ್ರೊಳಗೆ ಹೊಡ್ಕೊಂಡು ಹೋದ ಗಾಡಿನ ಹತ್ರ ನಡಿಯಪ್ಪ ಹತ್ರ ಹೋಗೋಣ ಹತ್ರ ಬಂದ್ಬಿಟ್ಟಿದ್ದೀವಿ ಅಂತ. ತಕ್ಷಣ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಬಿಟ್ಟೆ. ಎಲ್ಲ ಗಾಡಿ ವಿಡಿಯೋ ಮಾಡ್ಕೊಂಡೆ. ನನ್ನ ಗಾಡಿ ಲಾಸ್ಟ್ ಆಗೋದು ಇವತ್ತಾಗಲ್ಲ, ನನ್ನ ಗಾಡಿ ಲೇಟ್ ಆಗುತ್ತೆ ಅನ್ಕೊಂಡೆ. ಹಂಗೆ ಆಯ್ತು ಲೇಟು, ಬನ್ನಿ ತೋಟದೊಳಗೆ ಹೋಗೋಣ. ಫುಲ್ ತೋಟ ಎಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ. ಅಲ್ಲಿ ನೋಡಿದ್ರೆ ಫಸ್ಟು ಸೆಕೆಂಡು ಅದೇನೋ ಅಂತ ಇದ್ರು, ನನಗೇನು ಅರ್ಥ ಆಗಿಲ್ಲ. ಪೂರ್ತಿ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ಹಂಗೆ ವಿಡಿಯೋ ಮಾಡ್ಕೊಂಡು ಮುಂದೆ ಬಂದೆ ಗಾಡಿಗೆ. ಗಾಡಿ ಎಲ್ಲ ಲೋಡ್ ಮಾಡಿದ್ರೆ ಸಣ್ಣ ಇಷ್ಟಿಷ್ಟೇ ತಪ್ಪ ಇತ್ತು. ನಾನು ಏನಕ್ಕೆ ಇಷ್ಟಪ್ಪ ಆಗ್ತದೆ ಅಂದರೆ ಅದೆಲ್ಲ ಸೆಕೆಂಡ್ ಮಾಲ್ ಅಣ್ಣ. ಅದೊಂದು ಸೆಕೆಂಡ್ ಅಂದರೆ ಫಸ್ಟ್ ಮಾಲ್ ಬೇರೆ, ಸೆಕೆಂಡ್ ಮಾಲ್ ಬೇರೆ ಅಂತ. ಪೂರ್ತಿ ತೋಟನ ನೋಡ್ಕೊಂಡು ಏನೋ ನಮ್ಮದೇ ತೋಟದ ಥರ ತಿರುಗಾಡ್ತಾ ಇದ್ದೆ ವಿಡಿಯೋ ಮಾಡ್ಕೊಂಡು. ಅವ್ರ ಮಕ್ಕಳು ಏನೇ ಇಲ್ದಿದ್ದ ಜಾಗದಲ್ಲಿ ತಿನ್ನಬೇಕು ಅನ್ನಿಸುತ್ತೆ. ಕಲ್ಲಂಗಡಿ ಇರೋ ಜಾಗದಲ್ಲಿ ತಿನ್ನೋಕ್ಕೆ ಮನ್ಸು ಬರಲ್ಲ ಕಣ್ರಿ. ಅದೇನು ಹುಡುಗರು ಆಲ್ರೆಡಿ ಒಂದು ಕುಯ್ದು ಆ ಕಡೆ ಇಕ್ಕಿದ್ರು, ಅದನ್ನೊಂದು ಪೀಸ್ ತಿಂದೆ ವಿಷ ಕಂಡ್ರೆ ಆ ಕಡೆ ಕಾಣಿಸ್ತೈತೆ. ವಿಡಿಯೋ ಮಾಡೋಕೆ ಆಗಲಿಲ್ಲ, ಅದನ್ನು ಪೂರ್ತಿ ವಿಷ ತಿನ್ನೋಕ್ಕೆ ಆಗಲಿಲ್ಲ. ಆಮೇಲೆ ಈ ಹುಡುಗ ಅವ್ನು ವೀಡಿಯೋ ಮಾಡ್ಕೊಂಡು ಏನೋ ಬೈತಾ ಇದ್ದೆ. ಆಮೇಲೆ ಈತ ಬಂದ್ಬಿಟ್ಟು ನೋಡಿ, ಸಣ್ಣ ಬ್ಲೂ ಕಲರ್ ಶರ್ಟ್ ಹಾಕೊಂಡು ಆತ ಬಂದ್ಬಿಟ್ಟು ಹೋಗಿ ಎತ್ಕೊಂಡು ತಿನ್ಬಿಟ್ಟ. ಅಣ್ಣ ಏನಣ್ಣ ಇದು ಹಿಂಗೈತೆ ಅಂತ ಓಪನ್ ಆಡ್ಬಿಟ್ಟು ಹಾಕೊಂಡ್ರಿ ಪಾಪ. ಅಲ್ಲಿಂದ ಮುಂದೆ ಟ್ರ್ಯಾಕ್ಟರ್ ಒಂದು ಲೋಡ್ ತಂದು ನಿಲ್ಸಿದ್ರು, ಗಾಡಿಗೆ ಲೋಡ್ ಮಾಡ್ತಾ ಇದ್ದೆ. ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಗಾಡಿ ಯಾವಾಗಪ್ಪ ಲೋಡ್ ಆಗೋದು, ಇಲ್ಲಿಂದ ಹೋಗೋದು ಯಾವಾಗ ಅಂತ ಕೇಳ್ತಾ ಇದ್ದೆ. ಅಣ್ಣ ಇನ್ನೂ ಒಂದು ಹಾಫ್ ಆನ್ ಅವರಲ್ಲಿ ಲೋಡ್ ಆಗುತ್ತೆ ನಿಮ್ಮ ಗಾಡಿ ಅಂದರು. ಆಮೇಲೆ ಗಾಡಿ ಲೋಡಿಗೆ ಬಿಟ್ಕೊಂಡು ಆತ ಟ್ರ್ಯಾಕ್ಟರ್ನ ರಿವರ್ಸ್ ಹೊಡಿತಾನೆ. ಪೂರ್ತಿ ಆ ಬಂಪರ್ ರುಜ್ಬಿಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ಯಾಕಪ್ಪ ಹಿಂಗೆ ಬರ್ತಾ ಇದೆಯಾ ಗಾಡಿಗೆ, ದೂರನೇ ಬಾ ಅಂತ ಹೇಳ್ತಾ ಇದ್ದೀನಿ. ಕೇಳ್ತಾನೆ ಇಲ್ಲ. ತಲ್ದ ಟಚ್ ಹಾಕೊಂಡು ಹಂಗೆ ಅಂಟ್ಕೊಂಬಂದ್ಬಿಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ಏನು ಸಾಬೀತು ಮಾಡಬೇಕು ಅಂತ ಇದ್ದೆ ಉಜ್ಬಿಟ್ಟು ಅಂತ. ಅವ್ರಿಗೆ ಹತ್ರ ಆಗ್ಬೇಕಂತ ಲೋಡ್ ಮಾಡೋಕ್ಕೆ ಪಟ ಅಂತ ಲೋಡ್ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅವರು ಪೂರ್ತಿ ಅಂಟಿಸ್ಬಿಟ್ಟಾರೆ. ಆಮೇಲೆ ನಾನು ಹೋಗಿ ವೀಡಿಯೋ ಮಾಡ್ಕೊಂಡ್ರೆ ಟಕ ಅಂತ ಎತ್ತಾಗ್ತಾಯಿದ್ರು. ನಾನು ಜಲ್ದಿ ಆಗ್ಬಿಡುತ್ತೆ ಅನ್ಕೊಂಡಿದ್ದು ಅಷ್ಟೇ ನಾನು ಲೋಡಿಂಗ್ನ. ಆಮೇಲೆ ಗೊತ್ತಾಯ್ತು ಇದು ಹೋಗ್ತಾ ಕೂತ್ಕತ್ಲಾಗಿಂತ ಮೋಸ ಆಗುತ್ತೆ ಅಂತ. ಮುಂದೆ ವೀಡಿಯೋದಲ್ಲಿ ಹಂಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟೊತ್ತಿಗೆ ಲೋಡ್ ಆಯಿತು ಅಂತ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಖುಷಿ ಏನು ಗೊತ್ತಾ, ಏನಪ್ಪ ಇಷ್ಟೊಂದು ಫಾಸ್ಟಾಗಿ ಲೋಡ್ ಮಾಡಿದ್ರು ಅಂತ ಲೈಕ್ ಮಾಡಿ ಅಂದೆ. ಆಮೇಲೆ ಗೊತ್ತಾಯ್ತು ಸಂಜೆ 10:30 ಆದರೂ ಲೋಡ್ ಆಗಲ್ಲ, ಇದು ತೋಟದಲ್ಲಿ ಬಂದ್ರೇ ಇದೇ ಪರಿಸ್ಥಿತಿ ಅಂದ್ಕೊಂಡು. ಆಮೇಲೆಲ್ಲ ಲೋಡೆಲ್ಲ ಆಯಿತು. ಒಂದು 10:30 ತಗ ಟಾರ್ಪಲ್ ಗಿರ್ಪಲೆಲ್ಲ ಕಟ್ಕೊಂಡು ರೈಟ್ ಒಂದೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ನಮ್ಮದು ಬಸಂತಲ್ಲಿ ಲೈಟ್ ಇದೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ಖುಷಿ. ಜಲ್ದಿ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಬಿಟ್ಟು ಮನೆಗೆ ಬಂದ್ಬಿಡೋಣ ಅಂದ್ಕೊಂಡು. ಆಮೇಲೆ ಗೊತ್ತಾಯ್ತು ಈ ತೋಟ ಸಾಲಲ್ಲಿ ಹೋಗೋ ಟೈಮಲ್ಲಿ ಇನ್ನೂ ಏನೇನು ಪರಿಸ್ಥಿತಿ ಮುಂದೆಗಡೆ ಕಾಯ್ತಾಯ್ತೆ ನಮಗೆ ಅಂತ. ಆಮೇಲೆ ಅವರು ಬಂದಿದ್ದ ತಕ್ಷಣ ನಡಿಯಪ್ಪ ಹೋಗೋಣ ಕಾಟ ಮಾಡಿಸ್ಬೇಕು ಅಂದರು. ಎಲ್ಲಣ್ಣ ಅಲ್ಲೇ ಮಾಡಿಸಿದ್ನಲ್ಲ ಆ ಕಾಟ ಆ ಜಾಗದಲ್ಲಿ ಹೋಗ್ಬೇಕಂದಿತ್ತು. ಇಲ್ಲ ಅಣ್ಣ ನಾನು ಹೇಳಿದ ಜಾಗದಲ್ಲಿ ನೀನು ನಡಿ ಅಂತ ಏನು ಮಾಡಿದ್ರು, ನನ್ನನ್ನು ಕರ್ಕೊಂಡು ನಡೀರಪ್ಪ ಮುಂದೆ ಹೋಗೋಣ ಅಂದರು. ನಾನು ನಡಿಯೋಣ ನೀನು ಮುಂದೆ ನಾನು ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಅಂತ ಅವ್ರಿಗೆ ಮುಂದೆ ಕಳಿಸಿ ಮುಂದೆ ಹೋಗ್ತೀನಿ. ಬಂದಿದ್ದು ರೋಡ್ಗಿಂತ ಮೋಸ ಕಂಡ್ರೈತೆ. ಅರ್ಧ ಕಾರು ಅಲ್ಲ, ಅರ್ಧ ಮಣ್ ರೋಡ್ ಅಲ್ಲ, ಹಳ್ಳದೇನೇನೂ ಇಲ್ಲ, ಈ ಕಡೆ ಕಲ್ಲು. ಯಾಕೆ ಹೇಳ್ತೀರ ನನ್ನ ಪರಿಸ್ಥಿತಿ. ಲೋಡ್ ಗಾಡೀಲಿ ಖಾಲಿ ಗಾಡಿ ಬರೋಕ್ಕೇ ಹೊಟ್ಟೆ ಹೊರ್ಕೊಂಡು ನಾನು. ಇನ್ನು ಲೋಡ್ ಗಾಡಿ ಹೋಗುತ್ತೆ ಅಂದರೆ ಇನ್ನೂ ಹೊಟ್ಟೆ ಇರಲ್ಲ. ಆಟ ಎಲ್ಲ ಮುಗೀತು ಅಲ್ಲಿಂದ.
ಈ ಲೈಟಿಂಗ್ ಎಲ್ಲ ನೋಡಿದ್ರೆ ನನಗೇನೋ ಸ್ವಾಗತ ಕೊಡ್ತಾರೆ, ನನ್ನ ಗಾಡಿಲೂ ಲೈಟಿಂಗ್ ಐತಲ್ಲ ಅಂದ್ಕೊಂಡು ಈಗ ಒಂದು ಖುಷಿ, ಏನೋ ಒಂದು ಆನಂದ ಈ ಲೈಟಿಂಗ್ ಒಳಗೆ ಹೋಗ್ತಾಯಿದ್ರೆ. ಆಮೇಲೆ ಗೊತ್ತಾಯ್ತು ಅಲ್ಲಿ ನನಗೋಸ್ಕರ ಹಾಕಿರೋದು, ಜಾತ್ರೆಗೆ ಹಾಕಿರೋದು ಆ ಲೈಟಿಂಗ್ ಒಂದು ಕೇಳಿ. ಆಮೇಲೆ ನಾನು ಅಂದ್ಕೊಂಡು ನನ್ನ ಮನಸ್ಸಲ್ಲಿ ನಾನು ನಕ್ಕೊಂಡು ಇದನ್ನಪ್ಪ ನಿಮಗೆ ಹಾಕಿರೋದು ಅಂದ್ಕೇಳಿ ನಿಮಗೆಲ್ಲ ಒಂದು ಬಾಯ್ ಮಾಡಿ ಹಂಗೇನೆ ಬೆಂಗಳೂರಿಗೆ ಜಲ್ದಿ ಹೋಗ್ಬಿಡೋಣ ಅಂದ್ಕೊಂಡು ಪ್ರಯಾಣ ಸಾಗಿತು ಅಂತ. ಆಮೇಲೆ ರೋಡಿಗೆ ಬಂದೋಣ, ಒಂದು ಆನಂದ ಆಗೋಯ್ತು ಕಾರಣ ಈ ರೋಡ್ ನೋಡ್ಬಿಟ್ಟು. ನನಗೆ ಸಿಂಗಲ್ ರೋಡ್ ಇತ್ತು, ಅದು ತುಂಬ ಮುತ್ತಿದ್ದಂಗೆ ಇತ್ತು ಕಾರಣ ರೋಡು. ಹೊಡೆದ ಗಾಡಿನ ಸೀದಾ ಬಂದ್ಬಿಟ್ಟೆ. ಬಂದು ಸ್ಪಾಟಿಗೆ ಬಂದೆ, ಮಾಲ್ನ ಚೆಕ್ ಮಾಡ್ಕೊಂಡು ಹುಡುಗ, ನಮಗೇನೂ ಗೊತ್ತಿಲ್ಲ ಮಾಲ್ ಹೆಂಗೈತಿ ಇಲ್ಲ ಅಂತ. ಆಮೇಲೆ ಏನು ಮಾಡಿದೆ, ಅಣ್ಣ ಒಂದು 10-15 ನಿಮಿಷ ಅನ್ಲೋಡ್ ಮಾಡ್ಕೊಡ್ತೀನಿ ನಾನು. ಸರಿ ಮಾಡಸಪ್ಪ ಅಂತ ಹೇಳ್ಬಿಟ್ಟು ಆ ಹುಡುಗರೆಲ್ಲ ಬಂದರು, ಅನ್ಲೋಡ್ ಮಾಡಿದ್ರು. ಇಂದಿನ ವೀಡಿಯೋ ಮುಗೀತು. ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ